ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನೋಡಿ, ಇನ್ಶಾರ್ಟಲ್ಲಿ ಯಾವ ರೀತಿ ವಿಡಿಯೋನ ಸಿಂಪಲ್ಲಾಗಿ ಈಸಿಯಾಗಿ ಎಡಿಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ತೇನೆ. ನೋಡಿ, ಮೊದಲಿಗೆ ಇನ್ಶಾರ್ಟ್ನ ಓಪನ್ ಮಾಡ್ಕೋಬೇಕು. ಅದರಲ್ಲಿ ವಿಡಿಯೋ ಅಂತ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಿ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ನಿಮಗೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ಬಂದುಬಿಟ್ಟು ನಿಮಗೆ ಶಾರ್ಟ್ ಬೇಕಾ ವಿಡಿಯೋ ಅಥವಾ ಲಾಂಗ್ ಬೇಕಾ ಅನ್ನೋದು ಇಲ್ಲಿ ನೋಡಿ, ನಾನು ಡ್ರ್ಯಾಗ್ ಮಾಡ್ತಿದ್ದೀನಲ್ವ ಆ ಕಡೆ ಈ ಕಡೆ. ಸೊ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೋಬೋದು. ಸೊ ಇದಾದ ನಂತರ ನಿಮ್ಮ ವಿಡಿಯೋನ ಸ್ಪೀಡ್ ಮಾಡಬೇಕಾ ಅಂದರೆ ಇದನ್ನು ಈ ಕಡೆ ತೊಗೊಂಡು ಬನ್ನಿ. ಎಷ್ಟು ಸ್ಪೀಡ್ ಬೇಕೋ ಅಷ್ಟು. ಸ್ಲೋ ಬೇಕಾ, ಸ್ವಲ್ಪ ಬ್ಯಾಕ್ ಸೈಡ್ ಬನ್ನಿ. ಸೊ ಇದು ಓಕೆನಾ. ಸೊ ಅದಾದಮೇಲೆ ಕೆಲವೊಂದು ಕಡೆ ಸ್ಲೋ ಬೇಕು, ಕೆಲವೊಂದು ಕಡೆ ಫಾಸ್ಟ್ ಬೇಕು ಅಂತಿರುತ್ತಲ್ವ. ಸೊ ಆವಾಗ ಈ ಥರ ಕರ್ವಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಒಂದು ಇದರಲ್ಲಿ ಮೂಮೆಂಟಲ್ಲಿ ಸ್ಲೋ ಬೇಕು, ಯಾವ ಮೂಮೆಂಟಲ್ಲಿ ಫಾಸ್ಟ್ ಬೇಕು ಅನ್ನೋದನ್ನು ನೀವು ಮಾಡ್ಕೋಬೋದು. ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಅದು ಸ್ಲೋ ಆಗುತ್ತೆ, ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಅದು ಫಾಸ್ಟ್ ಆಗುತ್ತೆ. ನಂತರ ಇಲ್ಲಿ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್, ನೀವು ಯಾವುದೇ ಥರ ಬ್ಯಾಕ್ಗ್ರೌಂಡ್ ಕೂಡ ಹಾಕ್ಕೋಬೋದು ನೀವು. ಓಕೆನಾ, ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ್ಯನಿಮೇಷನ್ ಅಂತ ಇರುತ್ತೆ. ಆ್ಯನಿಮೇಷನ್ ಮೇಲೆ ಹೋಗ್ಬಿಟ್ಟು ನಿಮ್ಮ ವಿಡಿಯೋನ ಅಥವಾ ಫೋಟೋನ ಯಾವ ಥರ ಅದು ಶೋ ಆಗಬೇಕು ಅನ್ನೋದನ್ನು ಆ್ಯನಿಮೇಷನ್ ಮಾಡ್ಕೋಬೋದು, ನೀವು ಎಫೆಕ್ಟ್ ಹಾಕ್ಕೋಬೋದು. ಓಕೆನಾ. ಸೊ ಇದು ಇಷ್ಟು. ಇದು ಆದ ನಂತರ ನೀವು ಎಫೆಕ್ಟ್ ಕೂಡ ಅದೇ ಹೇಳಿದ್ನಲ್ವ, ಇದು ಕೂಡ ಬೇರೆ ಬೇರೆ ಎಫೆಕ್ಟ್. ಅದೇ ಆ್ಯನಿಮೇಷನ್ ಆಯಿತು ಅಂದರೆ ಇದು ಎಫೆಕ್ಟ್ ಅಂದರೆ ಸ್ಲೋ ಝೂಮ್ ಬರೋದು, ಸ್ಲೋ ಝೂಮ್ ಔಟ್ ಆಗೋದು. ಸೊ ಆ ಥರ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ನೀವು ಮಾಡ್ಕೋಬೋದು. ನಂತರ ಟೆಕ್ಸ್ಟ್, ನೀವೇನಾದರೂ ವಿಡಿಯೋ ಮೇಲೆ ಬರಿಬೇಕು ಅಂದ್ಕೊಂಡಿದ್ರೆ, ಸೊ ನಾನು ಜಸ್ಟ್ ಎಕ್ಸಾಂಪಲ್ಗೆ ಟ್ರೆಂಡಿಂಗ್ ಅಂತ ಬರಿತಾ ಇದ್ದೀನಿ, ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬೇರೆ ಬೇರೆ ಇದೆಲ್ಲ ಇದೆ, ನಿಮಗೆ ಜಂಪ್ ಮಾಡೋದು ಆ ಥರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ, ನೀವು ಯೂಸ್ ಮಾಡ್ಕೋಬೋದು. ನಂತರ ಲೆಟರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ನಿಮ್ಮ ಒಂದು ಟೆಕ್ಸ್ಟಿಗೆ. ಓಕೆನಾ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯೂಸಿಕ್. ನಿಮ್ಮ ಒಂದು ವೀಡಿಯೋಗೆ ಮ್ಯೂಸಿಕ್ ಆನ್ ಮಾಡಬೇಕಲ್ವಾ, ಸೊ ಹಾಕಬೇಕಲ್ವಾ. ಸೊ ಇಲ್ಲಿ ಮೈ ಮ್ಯೂಸಿಕ್ ಅಂದರೆ ನಿಮ್ಮ ಗ್ಯಾಲ್ರಿಯಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ಸ್ ಎಲ್ಲ ತೋರಿಸುತ್ತೆ. ಮತ್ತು ಇಲ್ಲಿ ಫೀಚರ್ಡ್ ಅಂದರೆ ಬೇರೆ ಬೇರೆ ಇದರಲ್ಲಿ ಇನ್ಶಾರ್ಟಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ಸ್ ಇರುತ್ತೆ. ಓಕೆನಾ. ಸೊ ಇಷ್ಟು ನೀವು ಹಾಕ್ಕೋಬೋದು. ಇದಾದಮೇಲೆ ಫೈನಲಿ ಬರ್ತಕ್ಕಂಥದ್ದು ಸೇವ್ ಮಾಡೋದು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಆಗಿರುತ್ತೆ ಆಲ್ರೆಡಿ. ನೀವು ಜಸ್ಟ್ ಎಕ್ಸ್ಪೋರ್ಟ್ ಅಂದರೆ ಸೇವ್. ಧನ್ಯವಾದಗಳು ಎಲ್ಲರಿಗೂ.